ಹಲ್ಲೆಲೂಯಾ. ಮಾಡಬೇಕಾದ ವಿಷಯಗಳು ಒಳ್ಳೆಯವುಗಳು, ಮಾಡಬೇಡ ಎಂಬುದಾಗಿ ಹೇಳಿದಂಥ ವಿಷಯಗಳು ಕೆಟ್ಟವುಗಳು. ದೇವರು ಒಳ್ಳೆಯ ದೇವರು ಹೊರತಾಗಿ ಆತನು ಒಳ್ಳೆಯದನ್ನೇ ಹೇಳಿದಾನೆ, ಕೆಟ್ಟದನ್ನು ಆತನು ಎಂದಿಗೂ ಕೂಡ ಯಾರಿಗೂ ಕೂಡ ಹೇಳಿಲ್ಲ ಪ್ರಿಯರು. ಅದಕ್ಕಾಗಿ ದೇವರು ಒಳ್ಳೆಯವನು. ಆ ಒಳ್ಳೆಯ ದೇವರನ್ನು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದರ ಮೂಲಕವಾಗಿ ನಾವು ಒಳ್ಳೆತನವನ್ನು ಹೊಂದಿದವರಾಗಿ ಒಳ್ಳೆಯ ದೇವರನ್ನು ಕಂಡುಕೊಂಡು ಒಳ್ಳೆಯ ದೇವರು ಇರ್ತಕ್ಕಂಥ ಸ್ವರ್ಗಕ್ಕೆ ನಾವು ಕೂಡ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರು. ಅದಕ್ಕಾಗಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಲೋಕದಲ್ಲಿ ಯಾರು ಕೂಡ ಶಾಶ್ವತವಲ್ಲ, ಶಾಶ್ವತವಾಗಿರ್ತಕ್ಕಂಥ ಲೋಕ ಹೊಂದಿದೆ. ಆ ಶಾಶ್ವತವಾದಂಥ ಲೋಕದಲ್ಲಿ ನಾವು ಸೇರಿಸಲ್ಪಡಬೇಕಾದ್ರೆ ನಿತ್ಯ ಜೀವ ಎನ್ನುವಂಥದ್ದನ್ನು ನಾವು ಹೊಂದಬೇಕು. ಆ ನಿತ್ಯ ಜೀವನ ಲೋಕದಲ್ಲಿ ಕೊಡುವಂಥವ್ರು ಯಾರಾದರೂ ಇದ್ದಾರೆ ಅಂತಂದರೆ ಯೇಸು ಕ್ರಿಸ್ತನ ಹೊರತಾಗಿ ಮತ್ತೆ ಬೇರೆ ಯಾರು ಕೂಡ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಇವತ್ತಿನ ದಿವಸ ಆ ಯೌವನಸ್ಥನು ಹಿಂದಕ್ಕೆ ಹೋದ, ಇನ್ನೊಬ್ಬ ವ್ಯಕ್ತಿ ಆದರೂ, ಜಕ್ಕಾಯನಾದರೂ, ಶ್ರೀಮಂತ ವ್ಯಕ್ತಿ, ಐಶ್ವರ್ಯವಂತನಾದರೂ, ಆತನು ತನ್ನ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ತಾನು ಪಾಪಿ ಎಂಬುದಾಗಿ ಗ್ರಹಿಸಿಕೊಂಡು ದೇವರೇ ನನ್ನನ್ನು ಶುದ್ಧಿ ಮಾಡಿ ಎನ್ನುವಂಥ ರೀತಿಯಲ್ಲಿ ಆತನು ಬದಲಾವಣೆಯಾದ, ಪರಿವರ್ತನೆಯಾದ, ತನ್ನ ಜೀವಿತವೆಲ್ಲವನ್ನು ಆತನು ಏನು ಮಾಡಿದ್ನರಿ ದೇವರ ಬಳಿಗೆ ಇಟ್ಟಾಗ ದೇವರು ಅವನನ್ನು ಪರಿಪೂರ್ಣವಾಗಿ ಏನು ಮಾಡಿದಂತೆ ಬದಲಾಯಿಸಿದ. ಬಂಗಾರ ಆಗಬೇಕಾದ್ರೆ ಅದು ಬೆಂಕಿಯಲ್ಲಿ ಏನಾಗಬೇಕ್ರಿ, ಪುಟಕ್ಕೆ ಹಾಕಿ ಅದು ಶೋಧಿಸಲ್ಪಡಬೇಕು. ಶೋಧಿಸಲ್ಪಟ್ಟಾಗ ಅದು ಶುದ್ಧ ಸುವರ್ಣವಾಗಿ ಅದು ಬದಲಾವಣೆ ಆಗೋದಕ್ಕೆ ಸಾಧ್ಯ. ಎಲ್ಲ ಮನುಷ್ಯರು ಪಾಪಿಗಳೇ, ಆದರೆ ದೇವರು ಎಲ್ಲ ಮನುಷ್ಯರಾದಂಥ ಪಾಪಿಗಳಾದಂಥ ಎಲ್ಲ ಮನುಷ್ಯರನ್ನು ಕರಿತಾ ಇದ್ದಾನೆ. ಏನಂತೇಳಿ ಅಂತಂದರೆ, ನಾನು ನಿಮ್ಮನ್ನು ನನ್ನ ಮಕ್ಕಳು ಎಂಬುದಾಗಿ ಕರಿತೀನಿ. ನಾನು ನಿಮ್ಮ ಪಾಪಗಳನ್ನು ತೊಳಿತೀನಿ. ನೀವು ಎಂತಹ ದುಷ್ಟ ಕಾರ್ಯಗಳನ್ನಾದರೂ ಮಾಡಿರಿ, ನಾನು ನಿಮ್ಮನ್ನು ಕ್ಷಮಿಸಿ ನನ್ನ ಮಕ್ಕಳು ಎಂಬುದಾಗಿ ನಿಮ್ಮನ್ನು ಏನು ಮಾಡ್ತೀನಿ, ನಾನು ಸೇರಿಸಿಕೊಳ್ತೀನಿ. ನನ್ನ ಮಕ್ಕಳು ಎಂಬುದಾಗಿ ನಿಮ್ಮನ್ನು ಸೇರಿಸಿಕೊಂಡ ಮೇಲೆ ನೀವು ಮತ್ತೆ ಪುನಃ ಪಾಪದ ಕಾರ್ಯಗಳ ಕಡೆಗೆ, ತಪ್ಪಾದ ಕಾರ್ಯಗಳ ಕಡೆಗೆ ನೀವು ಹೋಗಬೇಡ್ರಿ. ಇಷ್ಟೇ ದೇವರು ಕೇಳ್ತಾ ಇರೋದು. ಇದನ್ನು ಬಿಟ್ಟು ಮತ್ತೆ ದೇವರು ಏನು ಕೇಳಿಲ್ಲ ನಮ್ಮ ಹತ್ರ. ಹಲ್ಲೆಲೂಯಾ, ಪ್ರಿಯರೇ. ಅದಕ್ಕಾಗಿ ಪ್ರಿಯರೇ, ನಿತ್ಯ ಜೀವನ ನಾವು ಹೊಂದಬೇಕಾದ್ರೆ ಆತನನ್ನು ಹಿಂಬಾಲಿಸಿ ನಾವು ನಡೆಯಬೇಕು. ಯೇಸು ಮಾತ್ರ ನಿತ್ಯ ಜೀವ ಕೊಡುವಂಥ ದೇವರಾಗಿ ಇದ್ದಾನೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸಹೋದರ ಸಹೋದರಿಯೇ, ಯೌವನಸ್ಥನು ಪ್ರಶ್ನೆಯನ್ನು ಹಾಕಿದ ಉತ್ತರವನ್ನು ಕೂಡ ಕಂಡುಕೊಂಡ. ಆದರೆ ಆ ಉತ್ತರ ಅವನಿಗೆ ಕಠಿಣವಾದಂಥ ರೀತಿಯಲ್ಲಿ, ಕಹಿಯಾದಂಥ ರೀತಿಯಲ್ಲಿ ಕಂಡು ಬಂತೇನು. ಆದರೆ ನಿಜವಾದಂಥ ವಾಸ್ತವ ಅದೇ ಆಗಿತ್ತು. ಯೇಸುವನ್ನು ಹಿಂಬಾಲಿಸುವಾಗ ಮಾತ್ರವೇ ನಿತ್ಯ ಜೀವ ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಇವತ್ತಿನ ದಿವಸ ನೀನು ಈ ಸಂದೇಶವನ್ನು ಕೇಳಿದಂಥ ಮಗನು ಮಗಳಾಗಿದ್ದೀಯಾ? ಇವತ್ತು ಕೇಳಿದಂಥ ಈ ಸಂದೇಶಕ್ಕೆ ನಿನ್ನ ಒಂದು ಪ್ರತಿಕ್ರಿಯೆ ಏನಾಗಿದೆ? ಇನ್ನು ಆಸ್ತಿಯನ್ನೇ ತುಂಬ ಹೆಚ್ಚಾಗಿ ದೇವರಿಗಿಂತ ನೀನು ಇಷ್ಟಪಡುವಂಥ ವ್ಯಕ್ತಿಯಾಗಿದೆಯಾ? ಅಥವಾ ಯಾವುದೋ ಒಂದು ವಸ್ತುವನ್ನು, ಅಥವಾ ಯಾವುದೋ ಒಬ್ಬ ವ್ಯಕ್ತಿಯನ್ನು, ಅಥವಾ ಯಾವುದೋ ಒಂದು ನಿನಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೋ ಒಂದು ಅಮೂಲ್ಯವಾಗಿರ್ತಕ್ಕಂಥ ಒಂದು ವಸ್ತುವನ್ನು ನೀನು ದೇವರಿಗಿಂತಲೂ ಹೆಚ್ಚಿನದಾಗಿ ನೀನು ಪ್ರೀತಿಸ್ತಾ ಇದೆಯಾ? ದೇವರು ಹೇಳ್ತಾ ಇದ್ದಾರೆ, ನನ್ನನ್ನು ಹಿಂಬಾಲಿಸಿ ನಡೆ.